ಬಹುಭಾಷಾ ನಟ ಕೋಟಾ ಶ್ರೀನಿವಾಸ್ ರಾವ್ ಅವರು ನಿಧನರಾಗಿದ್ದಾರೆ. ಹೈದರಾಬಾದ್ನ ನಿವಾಸದಲ್ಲಿ ಕೋಟಾ ಶ್ರೀನಿವಾಸ್ ರಾವ್ ನಿಧನರಾಗಿರೋದು. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಕೋಟಾ ಶ್ರೀನಿವಾಸ್ ರಾವ್ ಅವರು. ಸಹಜವಾಗಿ ಅವರಿಗೆ ವಯೋ ಸಮಸ್ಯೆ ಎದುರಾಗಿತ್ತು. ಬಹಳ ದಿನಗಳಿಂದ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು. 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಕೋಟಾ ಶ್ರೀನಿವಾಸ್ ರಾವ್ ಅವರು ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ಬಹುಭಾಷಾ ನಟ, ಹಾಸ್ಯ ನಟ, ಖಳನಟ ಆಗಿ ಗುರುತಿಸಿಕೊಂಡಿದ್ದಂಥವರು ಕೋಟಾ ಶ್ರೀನಿವಾಸ್ ರವರು ಸಾವನ್ನಪ್ಪಿದ್ದಾರೆ. ಕೋಟಾ ಶ್ರೀನಿವಾಸ್ ರಾವ್ ಅವರ ಕೊನೆಯ ಚಿತ್ರ ಸುವರ್ಣ ಸುಂದರಿ. ನಮ್ಮ ಕನ್ನಡದ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ನಮ್ಮ ಬಸವ ಸಿನಿಮಾದಲ್ಲೂ ಕೂಡ ಅವರು ಖಳನಾಯಕನಾಗಿ ನಟಿಸಿದರು. ರಕ್ತ ಕಣ್ಣೀರು ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಪದ್ಮಶ್ರೀ, ನಂದಿ ಪ್ರಶಸ್ತಿಯನ್ನ ಸೇರಿದಂತೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೂಡ ಹಿರಿಯ ನಟ ಪಡ್ಕೊಂಡಿದ್ರು. ಆದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಇವರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಈ ಸುವರ್ಣ ಸುಂದರಿ ಅನ್ನುವಂಥ ಸಿನಿಮಾ 2023ರಲ್ಲಿ ಬಿಡುಗಡೆಯಾದಂಥ ಸಿನಿಮಾ. ಅದೇ ಅವರು ನಟಿಸಿದ್ದಂಥ ಕೊನೆಯ ಸಿನಿಮಾ. ಒಮ್ಮೆ ಇವರು ಶಾಸಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರು ಕೋಟಾ ಶ್ರೀನಿವಾಸ್ ರಾವ್ ಅವರು. ನೀವು ಜಾಸ್ತಿ ಅವರನ್ನು ಕನ್ನಡ ಚಿತ್ರರಂಗ ನೆನಪಿನಲ್ಲಿ ಇಟ್ಕೊಂಡಿದ್ದು ಅಂದರೆ ಕನ್ನಡದ ನಮ್ಮ ಬಸವ ಸಿನಿಮಾದಲ್ಲಿ ಅವರು ನಟಿಸಿದ್ರು. ಸದ್ಯ ಇವರು ಕೊನೆಯುಸಿರು ಎಳೆದಿದ್ದಾರೆ. ಅನಾರೋಗ್ಯದಿಂದಾಗಿ ಬಹಳ ದಿನಗಳಿಂದ ಬಳಲ್ತಾ ಇದ್ರು. ಅವರಿಗೆ ಓಡಾಡೋದು ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ 2023ರಲ್ಲಿ ಅವರು ನಟಿಸಿದಂಥ ಸುವರ್ಣ ಸುಂದರಿ ಸಿನಿಮಾವೇ ಕೊನೆಯ ಸಿನಿಮಾ ಆಗಿತ್ತು. 1999ರಿಂದ 2004ರವರೆಗೆ ವಿಜಯವಾಡ ಪೂರ್ವ ಅಲ್ಲಿನ ಶಾಸಕರಾಗೂ ಕೂಡ ಇವರು ಕಾರ್ಯನಿರ್ವಹಿಸಿದರು. ರಕ್ತ ಕಣ್ಣೀರು, ನಮ್ಮ ಬಸವ ಸಿನಿಮಾದಲ್ಲೂ ಕೂಡ ನಟಿಸಿದರು. ಅಂದರೆ ರಾಜಕೀಯದಲ್ಲೂ ಕೂಡ ಇವರ ಪ್ರವೇಶ ಆಗಿತ್ತು. ಮತ್ತೊಂದು ಕಡೆ ಸಿನಿಮಾಗಳಲ್ಲೂ ಕೂಡ ನಟಿಸೋದರ ಮೂಲಕ 750 ಸಿನಿಮಾಗಳಲ್ಲಿ ನಟಿಸಿ ಹಲವು ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ರು. ಆಂಧ್ರ ಪ್ರದೇಶದ ಕಂಕಿ ಪಡುವಿನಲ್ಲಿ ಇವರ ಜನನ ಆಗಿತ್ತು. ತಂದೆ ಸೀತಾರಾಮಾಂಜನೇಯುಲು ಇವರ ವೈದ್ಯರಾಗಿದ್ದರು. ಇವರ ತಂದೆ ಜೊತೆಗೆ ಬಾಲ್ಯದಲ್ಲಿ ತಂದೆಯಂತೆ ವೈದ್ಯ ಆಗಬೇಕು ಅಂತ ಕೂಡ ಕನಸನ್ನು ಕಂಡಿದ್ರಂತೆ. ಹಾಗಿದ್ರೂ ಕೂಡ ಇವರ ಒಲವು ಮಾತ್ರ ಸಿನಿಮಾ ಕಡೆಗೆ ಹೋಯಿತು. ಖಳನಾಯಕನಾಗಿ, ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದಂಥ ಕೋಟಾ ಶ್ರೀನಿವಾಸ್ ರಾವ್ ಅವರು ನಿಧನರಾಗಿದ್ದು, ಇವರು ಮೊದಲನೇದಾಗಿ ಗುರುತಿಸ್ಕೊಂಡಿದ್ದು ತೆಲುಗು ಚಿತ್ರರಂಗದಲ್ಲಿ ಆಗಿದ್ದರಿಂದ ತೆಲುಗು ಸೇರಿದಂತೆ ಎಲ್ಲ ವಿವಿಧ ಚಿತ್ರರಂಗಕ್ಕೂ ಕೂಡ ಒಂದು ರೀತಿಯಾಗಿ ನಷ್ಟ. ಒಂದು ಹಿರಿಯ ಕೊಂಡಿ ಕಳಿಸ್ಕೊಂಡಂತಾಗಿದೆ. ಬಹುಭಾಷಾ ನಟನಾಗಿ ಗುರುತಿಸ್ಕೊಂಡಿದ್ರು. ಖಳನಾಯಕನಾಗಿ ಜೊತೆಗೆ ಹಾಸ್ಯ ನಟನಾಗೂ ಕೂಡ ನಟನೆಯನ್ನು ಮಾಡ್ತಾ ಇದ್ದಂಥವ್ರು. 2023 ಇವರ ಕೊನೆ ಸಿನಿಮಾ ಆಯಿತು. ಅಂದರೆ ಆ ಸಂದರ್ಭದಲ್ಲಿ ಸುವರ್ಣ ಸುಂದರಿ ಅನ್ನುವಂಥ ಒಂದು ಸಿನಿಮಾದಲ್ಲಿ ನಟಿಸಿದರು. ತದನಂತರದಲ್ಲಿ ಅವರಿಗೆ ಅನಾರೋಗ್ಯ ಬಹಳ ಕಾಡ್ತಾ ಇತ್ತು. ಅದರಿಂದಾಗಿ ಅವರು ಯಾವ ಸಿನಿಮಾಗಳಲ್ಲೂ ಕೂಡ ನಟಿಸೋದಕ್ಕೆ ಹೋಗಲಿಲ್ಲ. ಅದೇ ಕೊನೆ ಸಿನಿಮಾ ಆಯಿತು. ಸದ್ಯ ಈಗ ಅವರು ನಿಧನರಾಗಿದ್ದು, ಅಂತ್ಯಕ್ರಿಯೆಗೆ ಬೇಕಾದಂಥ ಸಿದ್ಧತೆ ಇರ್ಬೋದು, ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಆಗ್ತಾ ಇದೆ. కోటగారని ఆయన మేము ఆప్యాయంగా పిలుచుకునేవాళ్ళం. నాకు సినిమాల్లోకి వెళ్ళక ముందు నాటకాల నుంచి కూడా బాగా పరిచయం. ఆయనతో కలిసి నాటకాలు వేసిన వాడిని నేను. చాలా అంటే ఒక కమిట్మెంట్ తోటి తప్పన ఉండేది విపరీతంగా. అంటే సినిమా యాక్టర్ అవుదామని ఎప్పుడు అనుకోలేదు. నాటకాల్లో బ్యాంకులో పనిచేస్తున్నప్పుడు ఒక మధ్యతరగతి ఇంట్లోంచి బయలుదేరిన అతని ప్రయాణం అంచెలంచెలుగా వన్ ఆఫ్ ద బెస్ట్ విలన్స్ ఆఫ్ తెలుగు ఇండస్ట్రీ. సరే, మామూలుగా సరదాగా మాట్లాడుకునే వాళ్ళు. కోటగారి నేచర్ ప్రకారం మాట కటువుగా ఉండేది. సరే, చిన్నప్పటి నుంచి నాకు తెలిసిన వ్యక్తి కాబట్టి
పెద్ద పట్టించుకునేవాడు కాదు. ఎన్నో ఎన్నో విషాదాల్ని దాటుకుంటూ మహోన్నత శిఖరానికంటే యావత్ భారతదేశం అతన్ని గుర్తించింది. తమిళ హిందీ ఇండస్ట్రీ కూడా అలా ఒక అనుకున్నది సాధించాడు. ఇప్పుడే అదే చెప్పుకుంటున్నాం మా అనుభవాలు. దాదాపు 50 ఏళ్ల సాహచర్యం అది.